ಆತ ಜೈಲು ವಾರ್ಡನ್. ಸರ್ಕಾರಿ ಕೆಲಸ ಮಾಡಿಕೊಂಡು ತೆಪ್ಪಗಿರಬೇಕಿತ್ತು. ಆದರೆ ಮಣ್ಣು ತಿನ್ನೋ ಕೆಲಸ ಮಾಡಿ ತಾನು ಕಾಯ್ತಿದ್ದ ಜೈಲಿನಲ್ಲೇ ಅತಿಥಿಯಾಗಿದ್ದಾನೆ. ನಿದ್ದೆಗೆಡಿಸಿದ್ದ ದೇಗುಲ ಕಳ್ಳರ ಗ್ಯಾಂಗ್ ಅನ್ನ ಗದಗದ ಲಕ್ಷ್ಮೇಶ್ವರ ಪೊಲೀಸರು ಕೊನೆಗೂ ಲಾಕ್ ಮಾಡಿದ್ದಾರೆ. ಕಳ್ಳ ಬೆಕ್ಕಿನಂತೆ ಗರ್ಭಗುಡಿಗೆ ಕಾಲಿಟ್ಟಿದ್ದಾನೆ. ದೇವಿ ಕಿರೀಟ ಸೇರಿ ಚಿನ್ನಾಭರಣ ಧೋಚಿ ಪರಾರಿಯಾಗ್ಬಿಟ್ಟ. ದೇಗುಲಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಇದೇ ಕದೀಮರ ಗ್ಯಾಂಗ್ ಕೊನೆಗೂ ಕಾಕಿ ಕೆಡ್ಡಾಗಿ ಬಿದ್ದಿದೆ. ದೇಗುಲಗಳಲ್ಲೇ ಕದಿಯುತ್ತಿದ್ದ ಕಳ್ಳರ ಗ್ಯಾಂಗ್ ಅರೆಸ್ಟ್. ಜೈಲು ಕಾಯಬೇಕಿದ್ದವನೇ ಈ ಗ್ಯಾಂಗ್ಗೆ ಲೀಡರ್. ಇಲ್ಲಿ ಕಾಣಿಸ್ತಿರೋ ಈತ ಶ್ರೀಕಾಂತ್, ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ವಾರ್ಡರ್. ಆದ್ರೆ ಜೈಲು ಕಾಯಬೇಕಿದ್ದ ಈತ ಕಳ್ಳರ ಗ್ಯಾಂಗ್ಗೆ ಲೀಡರ್ ಆಗಿದ್ದ. ಅಮಾಯಕರಂತೆ ನಿಂತಿರೋ ಈ ಪ್ರಸಾದ್, ಪ್ರದೀಪ ಜೊತೆ ಸೇರಿ ಗದಗ, ಹಾವೇರಿ ಸೇರಿ 6 ಜಿಲ್ಲೆಗಳಲ್ಲಿ ದೇಗುಲಗಳನ್ನ ಲೂಟಿ ಮಾಡ್ತಿದ್ರು. ಜೊತೆಗೆ 7 ಸರಗಳ್ಳತನ ಮಾಡಿ 6 ಜಿಲ್ಲೆಗಳ ಪೊಲೀಸರ ನಿದ್ದೆಗೆಡಿಸಿದ್ರು. ಆದ್ರೆ ಕೊನೆಗೂ ಈ ಐನಾತಿ ಗ್ಯಾಂಗ್ ಲಕ್ಷ್ಮೇಶ್ವರ ಪೊಲೀಸರ ಬಲೆಗೆ ಬಿದ್ದಿದೆ. ಪ್ರಸಾದ್ ಮತ್ತೆ ಪ್ರದೀಪ್ ಏನಿರ್ತಾರೆ, ಇಬ್ರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಶ್ರೀಕಾಂತ ಏನಿರ್ತಾನ, ಇವರು ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾನೆ, ಜೈಲರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ 3 ಜನರು ಕೂಡ ಅವ್ರದ್ದು ತೀವ್ರತರ ವಿಚಾರಣೆ ಮಾಡಿದಾಗ ಗೊತ್ತಾಗತ್ತಾ, ಒಟ್ಟು 16 ಪ್ರಕರಣಗಳನ್ನು ಇವರು ಒಪ್ಕೊಂತಾರೆ. ಈ ಪ್ರಸಾದ್, ಪ್ರದೀಪ್ ಮತ್ತು ರಮೇಶ್ ವರಸೆಯಲ್ಲಿ ಸಹೋದರರು. ಈ ಹಿಂದೆ ಕಳ್ಳತನ ಮಾಡಿ ಚಿತ್ರದುರ್ಗ ಜೈಲು ಸೇರಿದ್ರು. ಅಲ್ಲಿ ವಾರ್ಡನ್ ಆಗಿದ್ದ ಈ ಶ್ರೀಕಾಂತ್ ಅವರಿಗೆ ಬೇಲ್ ಕೊಡಿಸಿದ್ದ. ಅಲ್ಲಿಂದ ಇವರ ಪಾಲಿಗೆ ಈ ಜೈಲು ವಾರ್ಡನ್ ಶ್ರೀಕಾಂತ್ ಟೀಮ್ ಲೀಡರ್ ಆದ. ಗೂಗಲ್ನಲ್ಲಿ ದೇಗುಲಗಳ ಮಾಹಿತಿ ತಿಳ್ಕೊಳ್ತಾ ಇದ್ದ ಈತ ಪ್ರಸಾದ್, ರಮೇಶ್ಗೆ ಹೇಳಿ ಕಳ್ಳತನ ಮಾಡಿಸ್ತಿದ್ದ. ಹಣಕ್ಕಾಗಿ ಅಣ್ಣನನ್ನೇ ಕೊಂದ ಕಿರಾತಕ ಸೋದರರು. ಇನ್ನು ಈ ಗ್ಯಾಂಗ್ ಕೊಲೆ ರಹಸ್ಯವೊಂದನ್ನ ಬಾಯ್ಬಿಟ್ಟಿದೆ. ಈ ಶ್ರೀಕಾಂತ್ ಲೀಡರ್ ಆಗಿದ್ದಕ್ಕೆ ರಮೇಶ್ ಸಿಟ್ಟಿಗೆದ್ದಿದ್ದ. ಒಮ್ಮೆ ನಶೆಯಲ್ಲಿ ಜಗಳ ತೆಗೆದು ನಿಮ್ಮ ವಿಚಾರ ಪೊಲೀಸರಿಗೆ ಹೇಳ್ತೀನಿ ಅಂದಿದ್ದ. ಆಗ ಪ್ರಸಾದ್, ಪ್ರದೀಪ್ ಮತ್ತು ಶ್ರೀಕಾಂತ್ ಮೂವರು ಸೇರಿ ಕಲ್ಲು ಎತ್ತಿ ಹಾಕಿ ರಮೇಶ್ನ ಹತ್ಯೆ ಮಾಡಿದ್ದಾರೆ. ಆ ಕೊಲೆ ರಹಸ್ಯವು ಬಯಲಾಗಿದ್ದು 46 ಲಕ್ಷ ಮೊತ್ತದ ಚಿನ್ನ, ಬೆಳ್ಳಿ, ವಾಹನಗಳನ್ನ ಜಪ್ತಿ ಮಾಡಲಾಗಿದೆ. ಸಂಜೀವ ಪಾಂಡ್ರೆ, TV9 ಗದಗ.